ನಮಸ್ತೆ. ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಇಂದ ಮಾತಾಡೋದು. ಕೆಲವರು ಒಂದು ಪ್ರಶ್ನೆ ಕೇಳಿದ್ರು ಪ್ರಾಣಾಯಾಮದ ಬಗ್ಗೆ. ಗುರುವೇ, ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ನಿವಾರಣೆ ಮಾಡಲು, ಗುಣ ಮಾಡಲು ಯಾವುದಾದರೂ ಪ್ರಾಣಾಯಾಮಗಳು ಇದೆಯೇ ಹಾಗೆ ಅಂತ ಕೇಳಿದ್ರು. ತುಂಬ ಒಳ್ಳೆಯ ಪ್ರಶ್ನೆ. ನಾನು ಈ ಪ್ರಾಣಾಯಾಮನ ನಿಮಗೆ ಹಾಕೋದಕ್ಕೆ ಬರ್ತಿದ್ದೆ. ಈಗ ನಾನು ಅದ್ರ ಬಗ್ಗೆ ಒಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಪ್ಲವಿನಿ ಪ್ರಾಣಾಯಾಮ. ಇದು ತುಂಬಾ ಸಿಂಪಲ್ ಪ್ರಾಣಾಯಾಮ. ಈ ಪ್ರಾಣಾಯಾಮ ಏನಕ್ಕೆ ಮಾಡ್ತಾರೆ ಅಂತ ಅನ್ನೋದನ್ನ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ರು ಇಲ್ಲಿ ಒಂದು ಕೆಲವೇ ಮಾತುಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಪ್ರಾಣಾಯಾಮ ಮಾಡೋದು ಎರಡು ಕಾರಣದಿಂದ. ಒಂದು, ದೇಹಕ್ಕೆ ಬೇಕಾಗಿರೋ ಪ್ರಾಣ ಶಕ್ತಿಯನ್ನ ಒಳ್ಳೆ ಗುಣಮಟ್ಟದಲ್ಲಿ ದೇಹದ ಒಳಗಡೆ ಕಳಿಸೋದಕ್ಕೆ ಪ್ರಾಣಾಯಾಮವನ್ನ ಒಂದು ಮಾಡ್ತೀವಿ. ಸೆಲ್ಗಳು ಲವಲವಿಕೆಯಿಂದ ಇರುತ್ತೆ. ಮತ್ತೆ ನಿಮ್ಮ ಲವಲವಿಕೆ ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ಒಂದೇ ತರ ಇರುತ್ತೆ. ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ಸುಮಾರು ಕಾಯಿಲೆಗಳನ್ನ ಗುಣ ಮಾಡುತ್ತೆ ಈ ಪ್ರಾಣಾಯಾಮ. ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ, ದೇಹದಲ್ಲಿ ನೀವು ತಗೊಳ್ಳೋ ಆಹಾರದಿಂದ ಮತ್ತೆ ನಿಮ್ಮ ಮಾನಸಿಕವಾಗಿ ಏನು ಒತ್ತಡ ತಗೋತೀರೋ ಅದರಿಂದ ದೇಹದಲ್ಲಿ ಸುಮಾರು ಗಲೀಜುಗಳು ರಕ್ತದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಆ ರಕ್ತನಾಳಗಳಲ್ಲಿರುವ ಗಲೀಜುಗಳನ್ನ ತೆಗೆಸೋದಕ್ಕೆ ಪ್ರಾಣಾಯಾಮ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ರಕ್ತ ಪವಿತ್ರವಾಗಿ, ಪರಿಮಳವಾಗಿ, ಪರಿಶುದ್ಧವಾಗಿ ಹರಿತಾ ಇದ್ರೆ ಮಾತ್ರ ದೇಹದಲ್ಲಿ ಯಾವುದೇ ಕಾಯಿಲೆ ಬರುವುದಿಲ್ಲ. ಆ ತರ ಪವಿತ್ರತೆ ಮಾಡೋ ಒಂದು ಪ್ರಾಣಾಯಾಮದಲ್ಲಿ ಪ್ಲವಿನಿ ಪ್ರಾಣಾಯಾಮನು ಒಂದು. ಇದು ಈ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ಮತ್ತೆ ಎದೆಗೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ಮಾಡೋದ್ರಿಂದ ಹೊಟ್ಟೆ ಮತ್ತೆ ಎದೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಯಾವುದು ಬರೋದಿಲ್ಲ. ಪ್ರಾಣಾಯಾಮಗಳನ್ನ ನಾನು ತಿರುಗಿ ಹೇಳ್ತೀನಿ. ಬೆಳಗ್ಗೆ ಬ್ರಹ್ಮ ಮುಹೂರ್ತ, ತಪ್ಪಿದ್ರೆ ಸಂಜೆ ಗೋಧುಳಿ ಲಗ್ನ. ಬೆಳಗ್ಗೆ 4 ಗಂಟೆಯಿಂದ 6:30 ಗಂಟೆ ಒಳಗಡೆ, ಸಂಜೆ ಪುನಃ 4:30ಯಿಂದ 6:30 ಒಳಗಡೆ, ಸೂರ್ಯ ಅಸ್ತಮನ ಆಗೋದ್ರೊಳಗಡೆ ಖಂಡಿತವಾಗ್ಲೂ ಮಾಡಬೇಕು. ಈ ಪ್ರಾಣಾಯಾಮನ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿದ ನಂತರನೇ ಮಾಡಬೇಕು. ಪ್ಲವಿ ಪ್ರಾಣಾಯಾಮ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿದ ನಂತರನೇ ಮಾಡಬೇಕು, ಒಂಟಿಯಾಗಿ ಮಾಡಬಾರದು. ನಾಡಿಗಳು ಶುದ್ಧೀಕರಣ ಆದ ಮೇಲೆ ಈ ಪ್ರಾಣಾಯಾಮನ ಮಾಡಬೇಕು. ನೀವು ಮಾಮೂಲಿ ವಜ್ರಾಸನದಲ್ಲಿ ಕುಳಿತುಕೊಂಡ್ರೆ ಒಳ್ಳೆಯದು. ಸುಖಾಸನ, ಪದ್ಮಾಸನ ಯಾವುದೂ ಇಲ್ಲ, ಚೇರಾಸನ. ಕಂಫರ್ಟಬಲ್ ಪೋಸ್ಚರಲ್ಲಿ ಕೂತ್ಕೊಂಡು ಬೆನ್ನು ಮುರಿ ನೇರವಾಗಿರಬೇಕು. ಚಿನ್ಮುದ್ರಾ, ತೊಡೆ ಮೇಲೆ ಹೀಗೆ ಇಟ್ಕೋಬೇಕು, ನಿಮ್ಮ ಮಂಡಿ ಮೇಲೆ ಇಟ್ಕೋಬೇಕು. ತೋಳು ಸ್ವಲ್ಪ ಹಿಂದೆ ಹೋಗಬಾರ್ದು, ಕರೆಕ್ಟಾಗಿ ನೇರವಾಗಿರಬೇಕು. ಕತ್ತು ಸ್ಟ್ರೈಟ್ ಆಗಿರಬೇಕು. ಪ್ರಾಣಾಯಾಮ ಮಾಡಬೇಕಾದ್ರೆ ಕಣ್ಣನ್ನು ಮುಚ್ಕೋಬೇಕು. ಗಾಳಿ ಹೋಗೋದು ಬರೋದು, ಗಾಳಿ ಹೋಗುವಾಗ ಭಗವಂತ ಕೊಟ್ಟಿರುವ ಈ ಪರಿಶುದ್ಧವಾದ ಪವಿತ್ರವಾದ ಈ ಗಾಳಿ ನನ್ನ ದೇಹದ ಒಳಗಡೆ ಹೋಗಿ ನನ್ನ ದೇಹದಲ್ಲಿರುವ ಗಲೀಜುಗಳನ್ನು ತೆಗೆದು ಆರೋಗ್ಯವಂತರಾಗಿ ಮಾಡ್ತಾ ಇದೆ. ದೇಹದಲ್ಲಿ ಕೆಟ್ಟಿರುವ ಗಾಳಿಗಳನ್ನು ಹೊರಗೆ ತೆಗೆದು ಹಾಕತ್ತೆ. ಹಾಗೆ ಅಂತ ಭಾವನೆ ಮಾಡಿಕೊಂಡು ಗಾಳಿ ತಗೊಳ್ಳೋದು ಬಿಡೋದು ಮಾಡಬೇಕು. ಫಸ್ಟ್ ಒಂದು 3 ಸತಿ 4 ಸತಿ ಗಾಳಿಯನ್ನು ತಗೊಂಡು ಬಿಡಿ. ದೀರ್ಘವಾಗಿ ತಗೋಬೇಕು. ಈ ಗಾಳಿಯನ್ನ ಎದೆ ತುಂಬ ಕೆಳಗಡೆ ಹೊಟ್ಟೆ, ಅಬ್ಡಾಮಿನಲ್ ಅಂತ ಏನು ಹೇಳ್ತೀವಿ, ತುಂಬಾ ಇಂಪಾರ್ಟೆಂಟು. ಅಬ್ಡಾಮಿನಲ್ ಏರಿಯಾನ ಕಂಪ್ಲೀಟ್ ಆಗಿ ತುಂಬಬೇಕು. ಈ ಅಬ್ಡಾಮಿನಲ್ ಏರಿಯಾ ಬಲೂನ್ ತರ ಉಬ್ಬಬೇಕು. ನೀವು ಗಾಳಿಯನ್ನು ತಗೊಳ್ಳುವಾಗ ನಿಮ್ಮ ಕಿಬ್ಬೊಟ್ಟೆ ಉಬ್ಬಬೇಕು ಚೆನ್ನಾಗಿ. ಸುಮ್ಮನೆ ಎದೆಯಲ್ಲಿ ಗಾಳಿ ತಗೊಳ್ಳೋದಲ್ಲ. ಅಬ್ಡಾಮಿನಲ್ ಬ್ರೀತಿಂಗ್, ಡಯಾಫಾರಮ್ ಬ್ರೀತಿಂಗ್ ಅಂತವಲ್ವಾ, ಆ ಡಯಾಫಾರಮ್ ಬ್ರೀತಿಂಗ್ ಇಲ್ಲಿ ನಡಿಬೇಕು ಕಂಪಲ್ಸರಿ. ಆ ಅಬ್ಡಾಮಿನ್ ಬಲೂನ್ ತರ ಉಬ್ಬಬೇಕು. ಒಂದು 3 ಸತಿ ಮಾಡಿ. ಎಷ್ಟೊತ್ತು ಇಟ್ಕೊಳ್ಳೋಕ್ಕಾಗತ್ತೆ ಇಟ್ಕೊಂಡು ಬಿಟ್ಬಿಡಿ ನಿಧಾನವಾಗಿ. ಹೊಟ್ಟೆನ ಚೆನ್ನಾಗಿ ಹಿಂಡಿ ಗಾಳಿಯನ್ನ ಮೂಗಿಂದ ಬಿಡಬೇಕು. ತಿರುಗಿ ಒಮ್ಮೆ ತಗೊಳ್ಳಿ. ಉಸಿರಿಟ್ಕೊಳ್ಳಿ. ನಿಧಾನವಾಗಿ ಹೊರಗಾಕಿ.
3 ಸತಿ ಈ ಥರ ಮಾಡಿದ್ಮೇಲೆ ಇದರಲ್ಲಿ 2 ಸ್ಟೆಪ್ ಇದೆ. ಮೊದಲನೇ ಸ್ಟೆಪ್ಪು ಅಬ್ಡಾಮಿನ್ ಏರಿಯಾಲಿ ವರ್ಕೌಟ್ ಮಾಡೋದು, ಎರಡನೇ ಸ್ಟೆಪ್ಪು ಚೆಸ್ಟ್ ಏರಿಯಾ ವರ್ಕೌಟ್ ಮಾಡೋದು. ಫಸ್ಟ್ ಅಬ್ಡಾಮಿನ್ ಏರಿಯಾ ವರ್ಕೌಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಗಾಳಿಯನ್ನು ಮುಕ್ಕಾಲು ಪಟ್ಟು ಅಥವಾ ಫುಲ್ಲು ಎದೆ ತುಂಬ ತುಂಬಿಸ್ಬೇಕು. ನೀವು ತುಂಬಿಸುವಾಗ ಹೊಟ್ಟೆ ಮುಂದೆ ಬರಬೇಕು, ಅದು ತುಂಬ ಇಂಪಾರ್ಟೆಂಟು. ದೀರ್ಘವಾಗಿ ಗಾಳಿಯನ್ನು ನಿಧಾನವಾಗಿ ತಗೋಬೇಕು. ನೋಡಿ ನಾನು ಮಾಡ್ತೀನಿ. ಚೆನ್ನಾಗಿ ತಗೊಂಡು ಒಂದು 10 ಇಂದ 15 ಕೌಂಟು ಉಸಿರನ್ನ ಹಿಡ್ಕೋಬೇಕು. ಹಿಡ್ಕೊಂಡು ಆದ ನಂತರ ನನ್ನ ಹೊಟ್ಟೆ ನೋಡಿ, ಈ ನೌಲಿ ಅಂತಾರಲ್ಲ, ಹೊಟ್ಟೆನ ರೊಟೇಟ್ ಮಾಡಬೇಕು. ರೈಟ್ ಸೈಡು ಉಸಿರನ್ನ ಬಿಡದೇನೆ ಲೆಫ್ಟ್ ಸೈಡು ರೊಟೇಟ್ ಆಗಬೇಕು. ಹಿಂಗೆ ರೊಟೇಟ್ ಆಗಬೇಕು. ಹೊಟ್ಟೆ ಮಸಲ್ ಒಳಗಡೆ ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು, ಕ್ಲಾಕ್ ವೈಸು ಹೊಟ್ಟೆ ರೊಟೇಟ್ ಆಗಬೇಕು. ಆ ರೊಟೇಟ್ ಆದ ನಂತರ ಇನ್ನೇನು ಉಸಿರು ಹಿಡ್ಕೊಳಕ್ಕಾಗಲ್ಲ ಅಂದಾಗ ಚೆನ್ನಾಗಿ ಬಿಡ್ಬಿಡಿ. ತಿರುಗಿ ತಗೋಬೇಕು. ತಿರುಗಿ ಸ್ವಲ್ಪ ತಿಟ್ಕೋಬೇಕು. ಒಂದು 10 ಕೌಂಟ್ ಇಟ್ಕೊಂಡ್ಮೇಲೆ ಹೊಟ್ಟೆನ ಬಲಭಾಗ ಮತ್ತು ಎಡಭಾಗ ಈ ಕಡೆ ಒಂದು 5 ಸತಿ, ಈ ಕಡೆ ಒಂದು 5 ಸತಿ. ಇದು ಮಾಡಿದಾಗ ಏನಾಗುತ್ತೆ ಅಂತಂದರೆ, ಈ ಹೊಟ್ಟೆನಲ್ಲಿ ಹುಳಗಳಿರುತ್ತೆ ನೋಡಿ, ಸಣ್ಣ ಪುಟ್ಟ ಅಮೀಬಿಕ್ಕು ಹುಳಗಳು, ವರ್ಮ್ಸ್ ಇರುತ್ತೆ ನೋಡಿ, ಅವೆಲ್ಲ ಸತ್ತು ಕೆಳಗಡೆ ಬಂದ್ಬಿಡುತ್ತೆ, ಬಿದೋಗುತ್ತೆ. ಅಷ್ಟು ಶಕ್ತಿ ಇದೆ ಈ ಪ್ರಾಣಾಯಾಮಕ್ಕೆ. ಮತ್ತು ನಿಮ್ಮ ಪ್ಯಾಂಕ್ರಿಯಸ್ಸು, ಇಂಟೆಸ್ಟೈನು, ಸ್ಟೊಮಕ್ಕು, ಆ ಲಿವರು ಎಲ್ಲ ಪರಿಮಳವಾಗಿ ಪಕ್ಕವಾಗಿ ಕೆಲಸ ಮಾಡುತ್ತೆ ಇದು ಮಾಡಿದಾಗ. ಇದು ಒಂದು 3 ರಿಂದ 5 ಸತಿ ಮಾಡಬೇಕು. ಈ ಹೊಟ್ಟೆನ ರೊಟೇಟ್ ಮಾಡಬೇಕು. ಗಾಳಿಯನ್ನು ಹಿಡ್ಕೊಂಡು ಬಲಗಡೆ ಎಡಗಡೆ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಮಾಡಿಬಿಟ್ಟು ಗಾಳಿಯನ್ನು ಮೂಗಿಂದ ಹೊರಕ್ಕೆ ಹಾಕಬೇಕು. ಇದು ಫಸ್ಟ್ ಟೈಪ್. ಇನ್ನೊಂದು ಟೈಪು ನೋಡಿ, ಒಂದು ಮುಕ್ಕಾಲು ಇಲ್ಲ ಫುಲ್ಲು ಗಾಳಿ ತಗೋಬೇಕು. ತಗೊಂಡು ಸ್ವಲ್ಪ ಮಾತ್ರ ಎದೆ ಮಾತ್ರ ಈ ಕಿಬ್ಬೊಟ್ಟೆಯಲ್ಲಿ ಏನು ಗಾಳಿ ಉದ್ದಕ್ಕೆ ಬಲೂನ್ ಥರ ಉಬ್ಬಿದೆ ಆ ಗಾಳಿನ ಬಿಡಬಾರ್ದು. ಎದೆ ಹತ್ರ ಇರೋ ಗಾಳಿನ ಸ್ವಲ್ಪ ಬಿಡಬೇಕು. ನೋಡಿ, ಎದೆ ಹತ್ರ ಇರೋ ಗಾಳಿ ಮಾತ್ರ ಬಿಡಬೇಕು, ತಗೋಬೇಕು, ಬಿಡಬೇಕು, ತಗೋಬೇಕು. ಸ್ವಲ್ಪ ಸ್ವಲ್ಪ ಬಿಡಬೇಕು, ಸ್ವಲ್ಪ ತಗೋಬೇಕು, ಸ್ವಲ್ಪ ಬಿಡಬೇಕು, ಸ್ವಲ್ಪ ತಗೋಬೇಕು. ಇದು ಮಾಡೋದ್ರಿಂದ ಎದೆನೂ ಆಕ್ಟಿವೇಟ್ ಆಗುತ್ತೆ, ಹೊಟ್ಟೆನೂ ಆಕ್ಟಿವೇಟ್ ಆಗುತ್ತೆ. ಸೊ ಎದೆಗೆ ಸಂಬಂಧಪಟ್ಟ ಕಾಯಿಲೆಗಳೆಲ್ಲ ಪರಿಪಕ್ವವಾಗಿ ಪರಿಮಳವಾಗಿ ಗುಣ ಆಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಗುಣ ಆಗುತ್ತೆ. ಈ ಥರ ಒಂದು 3 ರಿಂದ 5 ಸತಿ ಮಾಡಬೇಕು. ಗಾಳಿಯನ್ನು ತಗೊಳ್ಳೋದು, ಬಿಡೋದು. ಈ ಥರ 3 ಬ್ಯಾಚು. ಒಂದು ಬ್ಯಾಚ್ಗೆ 3 ರಿಂದ 5 ಸತಿ, ಆ ಥರ 3 ಬ್ಯಾಚ್ ಮಾಡಬೇಕು. ಓಕೆ, ಇದು ಮಾಡಿದ್ರೆ ನಿಮಗೆ ಎದೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಜಾಗಗಳು ಫಸ್ಟ್ ಕ್ಲಾಸ್ ಆಗಿ ಕ್ಲೆನ್ಸ್ ಆಗುತ್ತೆ. ಯಾವುದೇ ಥರದ ರೋಗಗಳಿದ್ದರೆ ಅದು ಗುಣ ಆಗುತ್ತೆ. ಆ ರೋಗ ಬರಬೇಕಾಗಿದ್ದು ಬರೋದಿಲ್ಲ. ಇದು ಒಂಥರ ಸಿಂಪಲ್ ಪ್ರಾಣಾಯಾಮ, ಆದರೆ ತುಂಬ ಎಫೆಕ್ಟ್ ಇರೋ ಪ್ರಾಣಾಯಾಮ. ಮಾಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಏನಾದ್ರು ಅನುಮಾನ ಇದ್ದರೆ ದಯವಿಟ್ಟು ನನಗೆ ಕಾಲ್ ಮಾಡಿ. ನಮಸ್ತೆ.